ಆರಂಭವಾಗುತ್ತಿದ್ದಂತೆ ಕಡಲ ತೀರದಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಸಮುದ್ರ ತೀರದ ಮನೋರಂಜನಾ ಚಟುವಟಿಕೆಗಳಿಗೆ ಫುಲ್ ಬ್ರೇಕ್ ಬಿದ್ದಿದೆ. ಕರಾವಳಿ ಭಾಗದ ಎಲ್ಲಾ ಬೀಚ್ಗಳಲ್ಲೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಸಮುದ್ರ ತೀರದ ಉದ್ದಕ್ಕೂ ಹಗ್ಗ ಕಟ್ಟಿ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಲೈಫ್ ಗಾರ್ಡ್ ಹಾಗೂ ಕರಾವಳಿ ಕಾವಲು ಪೊಲೀಸರಿಂದ ತೀವ್ರ ನಿಗಾ ವಹಿಸಲಾಗಿದೆ. ಕರಾವಳಿಯಲ್ಲಿ ಮುಂಗಾರು ಪ್ರವೇಶ ಆಗಿದ್ರು ಕೂಡ ಕರಾವಳಿಯಲ್ಲಿ ಇನ್ನೂ ಕೂಡ ಮಳೆ ಬಿರುಸುಗೊಂಡಿಲ್ಲ. ಜೂನ್ 10 ಕಳೀತಾ ಇದ್ರು ಕೂಡ ವಿಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಸಹಜವಾಗಿ ಈ ಸಮಯದಲ್ಲಿ ಕಡಲ್ ಕೊರೆತ ಹೆಚ್ಚಾಗಿರುತ್ತೆ. ಆದರೆ ಈ ಬಾರಿ ಕಡಲ್ ಕೊರೆತ ಕೆಲವೊಂದು ಜಾಗಗಳಲ್ಲಿ ಸ್ವಲ್ಪ ಕೊರೆತ ಆರಂಭ ಆಗಿದ್ರು ಕೂಡ ಕೆಲವೊಂದು ಕಡೆಗಳಲ್ಲಿ ಅದು ತೀವ್ರ ಕಡಿಮೆ ಇದೆ. ಆದರೆ ಅದನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದು ಕಡೆಗಳಲ್ಲಿ ಮರಳಿನ ಗೂಣಿಗಳನ್ನು ಇಡುವಂಥ ಪ್ರಯತ್ನಗಳಾಗ್ತಾ ಇದೆ. ನಾನೀಗ ಇರುವಂಥದ್ದು ಮಂಗಳೂರಿನ ಮೀನಕಳಿಯ ಬೈಕಂಪಾಡಿ ಮೀನಕಳಿಯ ಭಾಗ. ಪ್ರತಿ ವರ್ಷವೂ ಕೂಡ ಕಡಲಿನ ಕೊರೆತಕ್ಕೆ ಮತ್ತು ಕಡಲಿನ ಅಬ್ಬರಕ್ಕೆ ಆಗುವಂತಹ ಒಂದು ಪ್ರದೇಶ. ಇಲ್ಲಿ ನೀವು ಸಮುದ್ರವನ್ನ ಈ ಹೊತ್ತಿಗೆ ಸಮುದ್ರವನ್ನ ನೋಡ್ತಾ ಹೋದ್ರೆ ಬಹಳ ಹಿಂದಕ್ಕೆ ಇದೆ. ಇನ್ನೂ ಕೂಡ ಇಲ್ಲಿ ಭಾಗದಲ್ಲಿ ಕಡಲಿನ ಕೊರೆತದ ತೀವ್ರತೆಗಳು ಆರಂಭ ಆಗಿಲ್ಲ. ಆದರೆ ಕಡಲ್ ಕೊರೆತ ಬರುವ ಮೊದಲು ಕಡಲಿನ ಕೊರೆತದ ತೀವ್ರತೆಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಇಲ್ಲಿರುವಂತಹ ಮನೆಗಳ ರಕ್ಷಣೆಗೆ ಕಾರಣಕ್ಕೋಸ್ಕರ ಇಲ್ಲಿ ಮರಳಿನ ಬ್ಯಾಗ್ಗಳನ್ನ ಸ್ಯಾಂಡ್ ಬ್ಯಾಗ್ಗಳನ್ನ ಹಾಕುವಂಥದ್ದು, ಬಹಳ ಎತ್ತರದಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನ ಹಾಕುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ರೂಢಿ ಮಾಡಿಕೊಂಡು ಬಂದಂಥದ್ದು ಮತ್ತು ಅದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ. ಸರ್ಕಾರ ಇಲಾಖೆಗಳು ಅದನ್ನು ನಡೆಸ್ಕೊಂಡು ಬರ್ತಾ ಇದೆ ಕೂಡ. ಇಲ್ಲೂ ಕೂಡ ನೋಡಬಹುದು ಇವತ್ತು ಮತ್ತೆ ಈ ಬಾರಿ ಕೂಡ ಅದೇ ರೀತಿಯಾಗಿ ಉದ್ದಕ್ಕೆ ಮರಳಿನ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದಂಥದ್ದು, ಈ ರೀತಿಯ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕುವಾಗ ಆ ಒಂದು ಸ್ಯಾಂಡ್ ಬ್ಯಾಗ್ಗಳನ್ನು ಬೇರೆ ಕಡೆಗಳಲ್ಲಿ ಅದಕ್ಕೆ ಮರಳನ್ನು ತುಂಬಿ ಆ ಸ್ಯಾಂಡ್ ಬ್ಯಾಗ್ಗಳನ್ನು ತಂದು ಇಲ್ಲಿ ಇಡಬೇಕು ಅನ್ನುವಂಥದ್ದು ನಿಯಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.